ಹೋಗಿ ಬರ್ತೀನಿ ಮಾವ. ನೀನು ಹೋಗ್ತಿರೋದು ನನ್ನ ಕೈಲಿ ಜೀರ್ಣಿಸ್ಕೊಳಕ್ಕಾಗ್ತಿಲ್ಲ ಅಮ್ಮ. ಆದ್ಯ, ನೀನೆಲ್ಲೇ ಇದ್ರೂ ಚೆನ್ನಾಗಿರ್ಬೇಕಮ್ಮ. ನಿನಗೆ ಯಾವಾಗ ಅನ್ಸುತ್ತೋ ಅವಾಗ ಬರ್ತಾ ಇರಮ್ಮ. ನಮಗೂ ಕೂಡ ನಿನ್ನ ನೋಡ್ದಾಗುತ್ತೆ. ಹಾಗೆ ಆಗ್ಲಿ ಮಾವ. ಹೋಗಿ ಬರ್ತೀನಿ ಚಿಕ್ಕಪ್ಪ. ಹುಷಾರಾಗಿ ಹೋಗ್ಬಿಡ್ಪ ಅಮ್ಮ. ನಿನಗೇನಾದ್ರೂ ಕಷ್ಟ ಬಂದ್ರೆ ನಾವೆಲ್ಲ ಇದೀವಿ ಅಂತ ಮರಿಬೇಡಮ್ಮ. ಆಯ್ತು ಚಿಕ್ಕಪ್ಪ. ಇಷ್ಟು ದಿನ ನಿಮಗೇನಾದ್ರೂ ತೊಂದರೆ ಕೊಟ್ಟಿದ್ರೆ ನನ್ನ ಕ್ಷಮಿಸ್ಬಿಡಿ. ನಾನು ಹೋಗಿ ಬರ್ತೀನಿ. ಆಯ್ತಮ್ಮ, ಹೋಗು. ಚೆನ್ನಾಗಿ ಓದ್ಕೊಂಡು ಒಳ್ಳೆ ಕೆಲ್ಸಕ್ಕೆ ಸೇರ್ಕೊ. ಹಾಗೆ ಒಬ್ಬ ಒಳ್ಳೆ ಹುಡುಗನ ಮದುವೆ ಮಾಡ್ಕೊಂಡು ಅಲ್ಲೇ ಸಂತೋಷವಾಗಿರು. ಅಲ್ಲೇ ಇದ್ಬಿಡು. ಹೋಗಿ ಬರ್ತೀನಿ. ನಿನ್ಗಿರೋ ಬುದ್ಧಿವಂತಿಕೆಗೆ ನೀನ್ ಒಳ್ಳೆ ಗಂಡನ್ನೇ ಹುಡ್ಕೋತೀಯ ಆದ್ಯಾ. ನಾನು ಮದ್ವೆ ಕರಿ. ನನಗೂ ಫಾರಿನ್ ನೋಡ್ಬೇಕು ಅನ್ನೋ ಆಸೆ ನೆರವೇರುತ್ತೆ. ಅಲ್ಲಿ ಹುಡುಗನ್ನೇ ಮದ್ವೆ ಮಾಡ್ಕೋ, ಸರಿನಾ? ಸರಿ. ಸೀನು ಎಲ್ಲಿ? ಒಳಗಡೆ. ಸೀನು, ನಾನು ಹೊರಡ್ತಿದ್ದೀನಿ. ಹೇಳ್ದೇನೆ ಹೋಗ್ಬೇಕಾಗಿತ್ತು ಆದ್ಯ. ನೀನು ಹೋಗ್ತಿದ್ದೀನಿ ಅಂತ ಹೇಳಿದ ಮಾತು ನನಗೀಗ ಹೇಗೆ ಅನ್ನಿಸ್ತಾ ಇದೆ ಗೊತ್ತಾ? ನಾವು ಸಾಯುವಂಥ ಟೈಮಲ್ಲಿ ಕೊನೆ ಕೋರಿಕೆ ಏನಾದರೂ ಇದ್ರೆ ಕೇಳ್ಕೊ ಅನ್ನೋ ಹಾಗಿದೆ. ನೀನು ಕ್ಷೇಮವಾಗಿರೋ ಆದ್ಯ. ಸೀನು, ನೀನು ಹೇಗೆ ನೋವು ಪಡ್ತಿದ್ರೆ ನಾನು ಕ್ಷೇಮವಾಗಿ ಹೇಗಿರಲಿ? ಸೀನು, ನಾವೇನೋ ಅನ್ಕೋತೀವಿ, ಅನ್ಕೊಳ್ಳೋದೆಲ್ಲ ನಡೆಯಲ್ಲ ಅಲ್ವಾ? ಅನ್ಕೊಂಡಿದ್ಯಾವುದು ನಡೀದೇ ಇದ್ದಾಗ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಳ್ಳೋದು ಬೆಟರ್. ಈ ಪ್ರೀತಿನ ಪಕ್ಕಕ್ಕಿಟ್ಟು ಚಾರುನ ಮದುವೆ ಮಾಡ್ಕೊ. ನೀನು ಸಂತೋಷವಾಗಿದ್ದೆ ಅಂದ್ರೆ ನಾನು ಎಲ್ಲೇ ಇದ್ರೂ ಸಂತೋಷವಾಗಿ ಇರಬಹುದು. ನನ್ನ ಮನಸ್ಸಲ್ಲಿ ಒಬ್ಳು ಇರೋವಾಗ ಬೇರೊಬ್ಬಳನ್ನ ಮದುವೆ ಆಗಿ ನನ್ನ ಜೊತೆ ಅವಳ ಜೀವನನೂ ಕೂಡ ಹಾಳು ಮಾಡಕ್ಕೆ ನನಗಿಷ್ಟ ಇಲ್ಲ ಆದ್ಯ. ಅದಕ್ಕಿಂತ ನನ್ನ ಜೀವನ ಪೂರ್ತಿ ಹೀಗೆ ಒಂಟಿಯಾಗಿರೋದು ಒಳ್ಳೆಯದು. ಅಟ್ಲೀಸ್ಟ್ ನನ್ನಿಂದ ಇನ್ನೊಬ್ಬರ ಜೀವನ ಹಾಳಾಗಲ್ವಲ್ಲ. ಸೀನು, ನೋಡು ಆದ್ಯ, ಪ್ರೀತಿ ನಿಜವಾದ್ದೇ ಆದ್ರೆ ಆ ಪ್ರೀತಿ ಯಾವತ್ತೂ ಮಾಸಲ್ಲ ಅಂತ ಹೇಳ್ತಾರೆ.
ನನಗ ಅದೃಷ್ಟ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ನೀನು ದೂರ ಹೋಗ್ತಾ ಇದೀಯ. ಆದರೆ ನಿನಗೊಂದು ವಿಷಯ ಹೇಳ್ತೀನಿ ಆದ್ಯ, ನಾನು ಜೀವಂತವಾಗಿರೋವರೆಗೂ ನಿನಗೋಸ್ಕರ ಕಾಯ್ತಾ ಇರ್ತೀನಿ. ನನ್ನ ಪ್ರೀತಿನ ಅರ್ಥ ಮಾಡಿಕೊಂಡು ನನಗೋಸ್ಕರ ಬರ್ತೀಯ ಅಂತ ಅನ್ಕೊಂಡಿದ್ದೀನಿ. ಸರಿ ಸರಿ, ಎಲ್ಲೇ ಇದ್ರೂ ಇನ್ನೊಬ್ರಿಗೆ ತೊಂದರೆ ಕೊಡದೇನೆ 100 ಕಾಲ ಕ್ಷೇಮವಾಗಿರು. ಸರಿ. ನೀನು ಹೋಗ್ಬೇಡ ಅಕ್ಕ, ಇಲ್ಲೇ ಇದ್ಬಿಡಕ್ಕ. ನೀನು ಹೊರಟೋದ್ರೆ ನನ್ನ ಸ್ಕೂಲಿಗೆ ಯಾರು ಕರ್ಕೊಂಡು ಹೋಗ್ತಾರಕ್ಕ? ಇಲ್ಲೇ ಇದ್ಬಿಡಕ್ಕ, ಪ್ಲೀಸ್ ಅಕ್ಕ. ಬಿಟ್ಟು ಅಳಬಾರ್ದು. ನಾನು ಎಲ್ಲಿಗೂ ಹೋಗಲ್ಲ, ಮತ್ತೆ ಬರ್ತೀನಿ. ನೀನು ಡೈಲಿ ಸ್ಕೂಲಿಗೆ ಹೋಗ್ಬೇಕು, ಚೆನ್ನಾಗಿ ಓದ್ಕೋಬೇಕು, ದೊಡ್ಡಪ್ಪನವ್ರ ಹಾಗೆ ದೊಡ್ಡ ವ್ಯಕ್ತಿ ಆಗ್ಬೇಕು. ಹುಷಾರು. ಪ್ಲೀಸ್ ಅಕ್ಕ. ಹೋಗ್ಬರ್ತೀನಿ ರಾಜಲಕ್ಷ್ಮಿ.
ರಾಜಾರಾಮ್ ಅವರೇ, ಹೋಗಿ ಬರ್ತೀವಿ. ಒಳ್ಳೇದಾಗ್ಲಿ. ದೊಡ್ಡಮ್ಮ, ಹೋಗಿ ಬರ್ತೀವಿ. ಹಾ, ಒಳ್ಳೇದು. ಹೋಗ್ಬನ್ನಿ. ಈಗ್ಲೇ ಶುಭ ಗಳಿಗೆ ಇದೆ. ಇನ್ನ ತಡ ಮಾಡಿದ್ರೆ ರಾಹುಕಾಲ ಬಂದ್ಬಿಡತ್ತೆ. ಹೊರಡಿ, ಬೇಗ ಹೊರಡಿ. ಅಯ್ಯೋ, ಆದ್ಯ ಹೊರಟೋಗ್ತಾ ಇದ್ದಾಳಲ್ಲ, ನಾನು ಅವಳನ್ನ ತಡಿಬೇಕು. ಸೀನು ಆದ್ಯ ಪ್ರೀತಿಸ್ತಿದ್ದಾರೆ ಅನ್ನೋ ವಿಷಯನ ಬಿಟ್ರೆ ನನಗೆ ಆದ್ಯ ಹೋಗ್ತಿರೋದು ಸ್ವಲ್ಪನೂ ಇಷ್ಟ ಇಲ್ಲ. ಅಮ್ಮ ಆದ್ಯ, ನಡಿಮ್ಮ ಹೊರಡೋಣ. ಏನತ್ಗೆ ಸಣ್ಣ ಮಕ್ಕಳ ಥರ? ಆದ್ಯ ಅಂದ್ರೆ ನಿನ್ಗೆ ಎಷ್ಟಿಷ್ಟ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಅವಳು ಹೋಗ್ಲೇಬೇಕಲ್ಲ. ನಾಳೆ ಅತ್ತೆ ಮನೆ ಕಳ್ಸೋವಾಗ್ಲೂ ಹೀಗೆ ಮಾಡ್ತೀಯಾ? ಎಲ್ಲಿದ್ರೂ ಸಂತೋಷವಾಗಿರು ಆದ್ಯ. ಹೋಗಿ ಬರ್ತೀನಿ ದೊಡ್ಡಮ್ಮ. ಏನ್ ಜಾನಕಿ ನೀನು? ನಿಮ್ಮ ಅಪ್ಪ ಅಮ್ಮನಿಗೋಸ್ಕರನೂ ಇಷ್ಟು ನೋವು ಪಡ್ಲಿಲ್ಲ. ಆ ಹುಡುಗಿ ಹೋಗ್ತಿದ್ರೆ ನೀನ್ ಯಾಕೆ ಇಷ್ಟೊಂದು ಅಳ್ತಿದ್ಯಾ? ಪಾಪ ಮತ್ತೆ ಯಾವಾಗ ಬರ್ತಾಳೋ ಏನೋ ಅಲ್ವಾ ಅತ್ತೆ. ಅದಕ್ಕೆ ಜಾನ್ ಕಕ್ಕ ತನ್ನ ಮನ್ಸಲ್ಲಿರೋ ನೋವನ್ನೆಲ್ಲ ಈಗಲೇ ಹೊರಗಡೆ ಹಾಕ್ತಿದ್ದಾಳೆ. ನನ್ಗೂ ನನ್ ಸೊಸೆ ಅಂದ್ರೆ ಇಷ್ಟಾನೇ. ಆದ್ರೆ ನನ್ ಸೊಸೆ ಹೀಗ್ ಅಳ್ತಿರೋದು ನನ್ಗಿಷ್ಟ ಇಲ್ಲ. ಸುಮ್ನಿರು ಜಾನಕಿ. ನೀನ್ ಹೋಗಮ್ಮ, ಟೈಮ್ ಆಗ್ತಿದೆ. ಮನಸ್ಸಾಕ್ಷಿ ಇರೋರು ಯಾವ ಚಿಕ್ಕ ನೋವನ್ನು ತಡ್ಕೊಳ್ಳೋದಿಲ್ಲ ಅತ್ತೆಮ್ಮ. ನಮ್ಮ ತಂಗಿದು ಕಲ್ಮಶೆಯಲ್ಲಿರೋ ಮನಸ್ಸು, ಅದಕ್ಕೆ ಹೇಳ್ತಾ ಇದ್ದಾಳೆ. ಅಮ್ಮ ಆದ್ಯ, ನಾವು ಹೋಗಿ ಬರ್ತೀವಿ. ರಾಜಲಕ್ಷ್ಮಿ, ನಾವು ಹೋಗಿ ಬರ್ತೀವಿ. ಬಾಮ್ಮ.
ನಾನಂದರೆ ಇಷ್ಟ, ನನ್ನ ಮೇಲೆ ಪ್ರೀತಿ, ಆದರೆ ಮದುವೆ ಆಗಲ್ಲ ಅಂತಿದೀಯ ಅಷ್ಟೇ ಅಲ್ಲ? ನಮ್ಮಿಂದ ದೂರ ಆದ ನನ್ನ ತಂಗಿ ಎಲ್ಲಿರ್ತಾಳೋ ಹೇಗಿರ್ತಾಳೋ ಅಂತ ಪ್ರತಿ ಕ್ಷಣನೂ ನಾನು ಕೊರಗ್ತಿದ್ದೆ. ಈಗ ನೀನು ಹೋಗ್ತಿದೀಯ ಅಂದರೆ ನನಗೆ ಎಷ್ಟು ನೋವಾಗ್ತಿದೆ ಅಂತ ಯೋಚನೆ ಮಾಡು ಆದ್ಯ. ಒಂದು ಅಂದವಾದ ಪ್ರಪಂಚದಿಂದ ಹೊರಗಡೆ ಬಿಸಾಕ್ಬಿಟ್ಟಿದ್ದಾರೆ ಅನ್ನಿಸ್ತದೆ ನನಗೆ. ಯಾರೋ ಚಿಕ್ಕ ಮಗುವಿಂದ ಅದರ ಇಷ್ಟ ಆಗಿರೋ ವಸ್ತುನ ಕಿತ್ಕೊಂಡಿರೋ ಹಾಗಿದೆ. ಈ ನೋವನ್ನು ನಿನ್ನ ಜೊತೆ ಹಂಚ್ಕೋಬೇಕು ಅನ್ನಿಸ್ತಿದೆ ಅಪ್ಪ. ಆದ್ಯ, ನೀನಿನ್ನೂ ಅದನ್ನೇ ಯೋಚಿಸ್ತಿದ್ದೀನಮ್ಮ. ಹೇಳಿದ್ನಲ್ಲಮ್ಮ 2 ದಿನದಲ್ಲಿ ಅಭ್ಯಾಸ ಆಗೋಗುತ್ತೆ ಅಂತ. ಪಾಪ, ಇಷ್ಟು ದಿನ ನೀನು ಅವರ ಮನೆ ಮಗಳ ಹಾಗೆ ಬೆರೆತೋಗಿದ್ದೆ ಅಲ್ವಾ? ಆ ಅಫೆಕ್ಷನ್ ಇರುತ್ತಮ್ಮ. ಹಾಗಂತ ನಿನ್ನ ಜವಾಬ್ದಾರಿನ ಅವ್ರ ಮೇಲೆ ಬಿಡೋದಕ್ಕಾಗಲ್ಲ ಅಲ್ವೇನಮ್ಮ? ನಮಗಿರೋ ಜವಾಬ್ದಾರಿನ ನಾವೇ ನೋಡ್ಕೋಬೇಕಲ್ವೇನಮ್ಮ? ನಿಮ್ಮಮ್ಮ ಅವರಕ್ಕ ಜಾನಕಿ ಅವರಿಗೋಸ್ಕರ ಇಂಡಿಯಾಗೆ ಹೋಗೋಣ ಅಂತಿದ್ಲು. ಆದರೆ ಆಗ ಪರಿಸ್ಥಿತಿ ಬೇರೆ ಇತ್ತಮ್ಮ. ಮನ್ಸಲ್ಲೇ ಪ್ರೀತಿನ ಬಚ್ಚಿಟ್ಕೊಂಡು ನಮ್ಮನ್ನು ಪ್ರೀತಿಸ್ತಾ ಬಂದ್ಲು. ನಾವು ಕೂಡ ಅಷ್ಟೇನಮ್ಮ. ನಾವು ಕೂಡ ಹಾಗೆ ಪ್ರೀತಿನ ಬಚ್ಚಿಟ್ಕೋಬೇಕು. ನಿಮಗೆ ಗೊತ್ತಿಲ್ಲ ಅಪ್ಪ, ಇಲ್ಲಿನ ಪ್ರತಿಯೊಂದು ನೆನಪು ನನ್ನನ್ನು ಕಾಡ್ತಾನೆ ಇರುತ್ತೆ. ಇಂಥ ಪ್ರಪಂಚನ ಮತ್ತೆ ನೋಡ್ತೀನೋ ಇಲ್ವೋ ಅಂತ ಭಯ ಆಗ್ತಿದೆ. ಈಗ ಹೊರಟಿದ್ದೀವಲ್ವಾ, ಸಂಜೆ ಹೊತ್ತಿಗೆ ನಾವು ಬೆಂಗಳೂರಿಗೆ ಹೋಗ್ತೀವಿ. ನೈಟ್ ಫ್ಲೈಟ್ ಹತ್ತಿದಾಗೇನೆ ಮಾರ್ನಿಂಗ್ ಆಸ್ಟ್ರೇಲಿಯಾದಲ್ಲಿರ್ತೀವಿ. ಅಲ್ಲಿ ಕಾಲಿಡ್ತಿದ್ದಾಗೆ ಎಲ್ಲ ಮರ್ತು ಹೋಗ್ತೀಯಾ? ಬೇಗ ಹೋಗಪ್ಪ ಡ್ರೈವರ್. ಡ್ರೈವರ್, ಒಂದು ಸ್ವಲ್ಪ ಕಾರ್ ನಿಲ್ಲಿಸು. ಅಮ್ಮ ಆದ್ಯ, ನಾನೋಗಿ ಫ್ರೂಟ್ಸ್ ತೊಗೊಂಡು ಬರ್ತೀನಿ. ಡ್ರೈವರ್, ನಡಿ. ಆದ್ಯ, ಎಲ್ಲ ನೀನ್ ಅನ್ಕೊಂಡ್ ಹಾಗೆ ನಡೀತಿದ್ರೆ ಯಾಕೆ ಅಳು? ನಾವು ಪ್ರೀತಿಸೋದಕ್ಕಿಂತ ನಮ್ಮನ್ನ ಪ್ರೀತಿಸೋರ್ ಮುಖ್ಯ. ನಿನಗೆ ನೀನು ಮೋಸ ಮಾಡ್ಕೋಬೇಡ. ಈಗ್ಲೂ ಏನು ಮಿತಿ ಮೀರಿ ಹೋಗಿಲ್ಲ. ಹೋಗೋದಕ್ಕೂ ಮೊದಲು ಒಂದು ಕ್ಷಣ ಯೋಚನೆ ಮಾಡು. ನೀನೇನನ್ನ ಕಳ್ಕೊತಿದ್ದೀಯ ಅಂತ ನಿನಗೆ ಅರ್ಥ ಆಗತ್ತೆ. ಎಲ್ರಿಗೂ ಕೊಡ್ತಿದ್ಯಾ, ನನಗ್ ಮಾತ್ರ ಕೊಡ್ತಿದ್ಯಾ? ಎಲ್ರಿಗೂ ಕೊಡೋದಕ್ಕೆ ಬೇರೆಯವರಿದ್ದಾರೆ, ಆದರೆ ನಿನಗೆ ಕೊಡೋದಕ್ಕೆ ನಾನೊಬ್ಬನೇ ಇರೋದು ಅಂತ ಅನ್ನಿಸ್ತು. ನಿನ್ನ ನೋಡಿದ ಕ್ಷಣದಿಂದಾನೇ ನಿನ್ನಿಷ್ಟಗಳೆಲ್ಲ ನನ್ನಿಷ್ಟ ಆಯಿತು. ಇವತ್ತು ಹಾಗೆ ಬದುಕ್ತಾ ಇದ್ದೀನಿ. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ದೆ. ನೀನು ನನಗೆ ಮೋಸ ಮಾಡ್ತಿಲ್ವಾ?